ಓಕೆ, ಏನ್ ಹೇಳ್ತಾರೆ, ಒಂದ್ ವೇಳೆ ಎಕ್ಸ್ ಟು ದ ಪವರ್ -2 ಇದು 64ಗೆ ಈಕ್ವಲ್ ಆದ್ರೆ ಎಕ್ಸ್ ಟು ದ ಪವರ್ 1/3 ಪ್ಲಸ್ ಎಕ್ಸ್ ಟು ದ ಪವರ್ 0 ಎಷ್ಟಾಗುತ್ತೆ. ಓಕೆ, ಈಗ ನೋಡಿ ಎಕ್ಸ್ ಟು ದ ಪವರ್ 0 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 1. ಯಾಕೆ, ಎನಿ ನಂಬರ್ ಟು ದ ಪವರ್ 0 ಇಸ್ 1 ಓನ್ಲಿ. ಎಸ್, ಸೊ ಇದು 1/3 ಪ್ಲಸ್ 1 ಆಯ್ತು. ಸೊ ನಮ್ಗೆ ಈ ವ್ಯಾಲ್ಯೂ ಅಂತೂ ಗೊತ್ತಾಯ್ತು. ನಮಗ್ ಬರೀ ಏನ್ ಗೊತ್ತಾಗ್ಬೇಕು ಇವಾಗ, ಎಕ್ಸ್ ಗೊತ್ತಾಗ್ಬೇಕು. ಸರಿನಾ, ವಿ ವಿಲ್ ಸಿ. ಈಗ ಏನಿದೆ ಇಲ್ಲಿ, ಎಕ್ಸ್ ಟು ದ ಪವರ್ -2 ಇದೆ. ಫಸ್ಟ್ ಇದನ್ನ ಪಾಸಿಟಿವ್ ಮಾಡ್ಕೊಳ್ಳೋಣ. ಇದೆಷ್ಟಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಸರಿನಾ, ಸೊ ದಿಸ್ ಇಸ್ 64. ಎಸ್, ನಾವು what I can do here is, okay, if I take reciprocal of this, ಎರಡು ಕಡೆ ರೆಸಿಪ್ರೋಕಲ್ ತಗೊಂಡ್ರೆ ಇದು ಎಕ್ಸ್ ಸ್ಕ್ವೇರ್ ಆಯ್ತು, ಇದು 1/64 ಆಯ್ತು. ಸರಿನಾ, ಈಗ ಇಲ್ಲಿ ಪವರ್ ಏನಿದೆ, 2 ಇದೆ. ಓಕೆ, ಈಗ 1 ನಾವು 1 ಸ್ಕ್ವೇರ್ ಅಂತ ಬರಿಬಹುದು. ತುಂಬಾ ಈಸಿಯಾಗಿ 1 1 ಸ್ಕ್ವೇರ್ ಅಂತ ಬರಿಬಹುದು. ಈಗ 64 ಅನ್ನೋದು ಕೂಡ ಪವರ್ 2 ಬರೋ ತರ ಯೋಚನೆ ಮಾಡಿ ಯಾವ ನಂಬರ್ ಇಂದ ಬರ್ಬೋದು. ಓಕೆ, 8 ಸ್ಕ್ವೇರ್, 8 ಇಂಟು 8 is 64. ಸೊ ಈ 64 ನಾನು 8 ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಸೊ ಈಗ ಪ್ರಾಪರ್ಟಿಯಿಂದ ಏನ್ ಹೇಳುತ್ತೆ, ಈ ಕಾಮನ್ ಪವರ್ ಇದ್ರೆ ಇದು ನಾನು ಈ ತರ ಬರಿಬಹುದು. ಎಸ್, ಸೊ ಇವಾಗ ಇದೇನಾಯ್ತು, ಪವರ್ ಈಕ್ವಲ್ ಇದೆ. ಪವರ್ ಈಕ್ವಲ್ ಇದ್ರೆ ಬೇಸ್ ಕೂಡ ಈಕ್ವಲ್ ಆಗಿರ್ಲೇಬೇಕು. ಸೊ ಬೇಸ್ ಏನಾಯ್ತು ಇವಾಗ ನಿಮ್ದು 1/8. ಕರೆಕ್ಟ್. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು. ದೇರ್ ಫೋರ್ ನನ್ಗೆ ಏನ್ ಫೈಂಡ್ ಮಾಡ್ಬೇಕು ಇವಾಗ, x/3 ಪ್ಲಸ್ 1. ಎಸ್, ಈಗ ನನ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಷ್ಟು ಎಕ್ಸ್ ವ್ಯಾಲ್ಯೂ, 1/8 ಟು ದ ಪವರ್ 1/3. ಅಂದ್ರೆ ಇದೇನು 1/3. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನು ಸಾಲ್ವ್ ಆಗ್ತಾ ಇಲ್ಲ. ಹೌದಾ, ಈಗ ನೋಡಿ ಯೋಚನೆ ಮಾಡಿ, 8 ಅನ್ನ ನಾನು 2 ಕ್ಯೂಬ್ ಅಂತ ಬರಿಬೋದಾ, ಹೌದಲ್ವಾ. 2 ಇಂಟು 2 is 4, 4 ಇಂಟು 2 is 8. ಸರಿ, ಸೊ ಇದನ್ನ 2 ಟು ದ ಪವರ್ 3 ಅಂತ ಬರಿಬಹುದು. 1/3 ಪ್ಲಸ್ 1. ಇವಾಗ ರೂಲ್ ಏನ್ ಹೇಳುತ್ತೆ, ದಿಸ್ ಪವರ್ ಇಸ್ ರಿಲೇಟೆಡ್ ಟು ಬೋತ್ ದ ಟರ್ಮ್ಸ್. ಸೊ ಇದಕ್ಕೂ ರಿಲೇಟ್ ಆಗುತ್ತೆ, ಆಮೇಲೆ ಇದಕ್ಕೂ ರಿಲೇಟ್ ಆಗುತ್ತೆ. 1/3. ಈಗ 1 ಟು ದ ಪವರ್ ಎನಿಥಿಂಗ್ ಇಸ್ 1 ಓನ್ಲಿ. ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಯ್ತು. ಕರೆಕ್ಟ್ ಅಲ್ವಾ. ಸೊ ಏನ್ ಉಳಿತು, 2 ಟು ದ ಪವರ್ 1. 2 ಟು ದ ಪವರ್ ಅಂದ್ರೆ 2 ಅಂತಾನೆ ಉಳಿತು. ಸೊ 1 ಪ್ಲಸ್ 1/2. 1 ಪ್ಲಸ್ 1/2 ಅಂದ್ರೆ LCM is nothing but 2. So this is into 2. 1 plus 2 is 3. So what is your answer? 3/2. Option C. ಓಕೆ, ಸೊ ಏನ್ ಮಾಡಿದ್ವಿ, -2 ನ ಫಸ್ಟ್ +2 ಮಾಡೋದಕ್ಕೆ ಡಿನಾಮಿನೇಟರ್ ಗೆ ಬರ್ಕೊಂಡ್ವಿ. ಈ 1/x² ಅನ್ನ ರೆಸಿಪ್ರೋಕಲ್ ತಗೊಂಡ್ವಿ. ನೀವು ಒಂದ್ ಕಡೆ ರೆಸಿಪ್ರೋಕಲ್ ತಗೊಂಡ್ರೆ ಎರಡು ಕಡೆ ತಗೋಬೇಕು. ಏನೇ ಆಪರೇಷನ್ ಮಾಡಿದ್ರು LHS RHS ಎರಡಕ್ಕೂ ಮಾಡ್ಬೇಕು. ಸೊ ಇಲ್ಲಿ ರೆಸಿಪ್ರೋಕಲ್ ತಗೊಂಡಿದ್ರಿಂದ ಇಲ್ಲೂ ಕೂಡ ರೆಸಿಪ್ರೋಕಲ್ ತಗೊಂಡ್ವಿ. ಆಮೇಲೆ ಇಲ್ಲಿ ಪವರ್ 2 ಇದ್ದಿದ್ರಿಂದ 64 ಅನ್ನ ಪವರ್ 2 ಗೆ ಬರ್ಕೊಂಡ್ವಿ. ಎಕ್ಸ್ ವ್ಯಾಲ್ಯೂ ಸಿಕ್ತು. ಆ ಎಕ್ಸ್ ವ್ಯಾಲ್ಯೂನ ಕೊಟ್ಟಿರೋ ಎಕ್ಸ್ಪ್ರೆಷನ್ಗೆ ಹಾಕಿದ್ವಿ. ಎಕ್ಸ್ ಟು ದ ಪವರ್ 0 ಅನ್ನೋದಂತೂ 1. ಇಲ್ಲಿ 1/8 ಹಾಕಿದ್ವಿ. ಬಟ್ ಇದು ಡೈರೆಕ್ಟ್ ಆಗಿ ಸಾಲ್ವ್ ಆಗ್ತಾ ಇಲ್ಲ, ಅದಕ್ಕೆ 8 ಅನ್ನ 2 ಕ್ಯೂಬ್ ಅಂತ ಬರ್ಕೊಂಡ್ವಿ. ಓಕೆ, ಎಸ್.